ಹೇಳಲಾಗ್ತಾ ಇದೆ. ಅದರೊಳಗಡೆ ಏನಪ್ಪಾ ಅಂತಂದರೆ ಸುಮಾರು ಒಂದು 20ರಿಂದ 21 ಮಂತ್ರಿಗಳ ಪಟ್ಟಿ ಕೂಡ ರೆಡಿಯಾಗಿದೆ ಎಂದು ಹೇಳ್ತಾ ಇದ್ದಾರೆ. ಯಾರವರು 20ರಿಂದ 21 ಜನ? ಮತ್ತೊಂದು ಯಕ್ಷ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಲೇಬೇಕು. ಬಟ್ ಅದು ನಾಳೆಗೇನೆ ರಿವೀಲ್ ಆಗಲಿ. ಯಾಕಂತಂತಂದರೆ ಈ ಒಂದು ಏನಂತೀರ ನೀವು, ಒಂದು ಸಸ್ಪೆನ್ಸು ಬೇಗ ಬೇಗ ಮುಗಿತಾ ಹೋಗ್ಬಿಟ್ರೆ, ಸಸ್ಪೆನ್ಸ್ಗೆ ಒಂದು ರೀತಿ ಉತ್ತರ ಸಿಗ್ತಾ ಹೋಗ್ಬಿಟ್ರೆ ಅದಕ್ಕೇನು ಮಜಾ ಇರಲ್ಲ ಅಲ್ವಾ? ಆ ಒಂದು ಸಸ್ಪೆನ್ಸನ್ನು ಇಟ್ಕೊಂಡು ಮುಂದೆ ವರ್ಷನ. ಇವಾಗ ಏನಪ್ಪ ಅಂತಂದರೆ ಪ್ರಪ್ರಥಮವಾದಂಥ ಪ್ರಶ್ನೆ, ಯಾರಿಗೆ ಮಂತ್ರಿ ಪಟ್ಟ? ಯಾರು ಇಲ್ಲಿ ಏನಂತೀರ ನೀವು, ಒಂದು ರೀತಿ ಗೇಮನ್ನು ಮೂವ್ ಆನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದರೆ ಇಲ್ಲಿ ಪ್ರಪ್ರಥಮವಾಗಿ ಬರೋದೇ ಹಣ. ಮುಂಬರುವ ಚುನಾವಣೆಗಳಲ್ಲಿ ಯಾರು ಜಾಸ್ತಿ ಫಂಡ್ಸನ್ನು ಕಲೆಕ್ಟ್ ಮಾಡ್ತಾರೋ, ರೇಸ್ ಮಾಡ್ತಾರೋ ಅವ್ರಿಗೆ ಮಂತ್ರಿಗಿರಿ ಪಟ್ಟ ಕೊಡಬೇಕು ಅಂತ ಹೇಳಿ ಎಲ್ಲ ಪಕ್ಷಗಳದ್ದು ಇದು ಹಿಡನ್ ಅಜೆಂಡಾ. ಬಟ್ ಆದರೂ ಕೂಡ ಇದು ಹೊರಗಡೆ ಎಲ್ರಿಗೂ ಗೊತ್ತು. ದ್ವಿತೀಯವಾಗಿ ಏನಪ್ಪ ಅಂತಂತಂದರೆ ಜಾತಿ. ಯಾವ ಜಾತಿಯವರನ್ನು ಮಂತ್ರಿ ಮಾಡಿದ್ರೆ ಇಲ್ಲಿ ನಮಗೆ